ಈ ಗೀತ ಮತ್ತೆ ಅದಕ್ಕೆ ಎತ್ತಾಗ ಹೋದ್ರ ಕಾಣಲ್ಲ. ಶಾಂತಕ, ಕೆಲ್ಸ ಎಲ್ಲ ಆಯ್ತು ಅನ್ನು? ಬಾಗಿಲು ನಿಂತ್ಕೊಂಡೇನೋ ಕಾಯ್ತಿರೋ ತರ ಐತೆ. ಅಯ್ಯೋ, ಕೆಲ್ಸ ಎಲ್ಲಿ ಮುಗಿತವೆ ಬಾ ಪರಕ. ಏನ್ ಬೆಳಗಿನ ಸಂಜೆ ಗಂಟೆ ಮಾಡ್ತಾನೆ ಇದ್ರು ಕೆಲ್ಸ ಇದ್ದೇ ಇರ್ತವೆ. ನಮ್ ಗೀತ ಗಂಡನ್ ಕರ್ಕೊಂಡಿತ್ತಾಗ ಎತ್ತಾಗ ಹೋದ್ಲು, ಅದಕ್ಕೆ ನೋಡ್ತಾ ಇದ್ದೀನಿ ಇನ್ನ ಬರ್ಲಿಲ್ವಲ್ಲ ಅಂತ. ಬಾ ಕುತ್ಕೋ ಬಾ, ಏನ್ ಸಮಾಚಾರ? ಅಯ್ಯೋ, ಎಲ್ಲಿ ಕುತ್ಕೊಳ್ಳೋದು ಶಾಂತಕ, ಮನೇಲಿ ವಿಪರೀತ ಕೆಲ್ಸ ಅಂದ್ರೆ ಕೆಲ್ಸ. ನನ್ ಮಗಳಿಗೊಂದು ಮದ್ವೆ ಮಾಡೋಣ ಅಂತ ನೋಡ್ತಾ ಇದ್ದೆ. ಅಷ್ಟಲ್ಲಿ ನಿಮ್ ಅಳಿಯಂದ್ರು ಏನೇನೋ ಹೇಳ್ಬಿಟ್ರು. ಅವ್ರಿಗಂತೂ ಈಗ ನಾನ್ ಪೊಲೀಸೇ ಆಗ್ತೀನಿ, ನಾನು ಇನ್ನೇನು ಆಗಲ್ಲ ಅಂತ ಕೂತ್ಬಿಟ್ಟವಳೆ. ಮದ್ವೆನೇ ಬೇಡ ಅಂತ ಹೇಳಕಂಡ್ ಶಾಂತಕ, ನಾನು ಏನ್ ಮಾಡ್ಲಿ ಹೇಳು? ಇವ್ನ ವಯಸ್ಸಾಗ್ಲಿ ನನ್ನ ಮದ್ವೆ ಆಗಿ ಒಂದ್ ಮಗ ಇತ್ತು. ಅಯ್ಯೋ ಬಿಡ್ತಾರಿ, ಅಲ್ಲ ಎಲ್ಲಾರು ನಮ್ಮಂಗೆ ಯೋಚನೆ ಮಾಡಕ್ ಹೋದ್ರೆ ಆಗತ್ತಾ? ಈಗ ಅವ್ರ ಕಾಲ, ಅವ್ರು ಹೆಂಗಿರ್ತಾರೋ ಹಂಗಿರ್ಲಿ ಬಿಡು. ಇವಾಗಿನ ಕಾಲದಲ್ಲಿ ಯಾರೇ ಈ ವಯಸ್ಸಿಗೆ ಮದುವೆ ಮಾಡ್ಕತಾರೆ? ಸುಮ್ಮಿರು, ಅವಳೇನೋ ಓದಿ ಒಂದ್ ಕೆಲ್ಸ ತಗೋಬೇಕು ಅಂತ ಅವಳೆ. ಏನೋ ಓದ್ಲಿ, ಸುಮ್ಮಿರು. ಓದೋ ಮಕ್ಳಿಗೆ ಓದಿಸ್ಬಿಡ್ಬೇಕು. ಈಗ ನಾವೇ ನೋಡು, ನಮ್ ಗೀತೆ ನಾವ್ ಓದ್ಸಕ್ಕಾಗ್ಲಿಲ್ಲ. ಆ ಕೊರ್ಗು ನನ್ಗೆ ಇವತ್ತಿಗೂ ಕಾಡ್ತೈತೆ, ನನ್ ಮಗನ ಓದ್ಸಕ್ಕಾಗ್ಲಿಲ್ಲಪ್ಪ ಅಂತ. ನೋಡು, ಮಕ್ಳು ಓದ್ಬೇಕು, ಸುಮ್ಮಿರು. ಅವಳಿನ ಪುಷ್ಪ ಅಷ್ಟು ಮಟ್ಟ ಬತ್ತಾವಳಲ್ಲ, ಬರ 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 ಅಂತ ಬತ್ತಾವಳ ನೋಡಲಿ. ಹೌದಲ್ಲ, ಈ ಹುಡುಗಿ ಯಾಕೆ ಓಡ್ ಬತ್ತೈತೆ? ಅಯ್ಯಪ್ಪ ದೇವ್ರೆ, ಸಾಕಾಗೋಯ್ತು. ಲೇ ಪುಷ್ಪ, ಅದ್ಯಾಕೆ ಅಲ್ಲಿಂದ ಅಷ್ಟ್ರ ಮಟ್ಟ ಓಡ್ ಬತ್ತಾ ಇದೆಯಾ? ಏನೇ ಆಯ್ತಂತದ್ದು? ಅಕ್ಕ, ನೀನು ಇಲ್ಲ ಇದ್ದಿದ್ದು ಒಳ್ಳೇದಾಯ್ತು. ಶಾಂತಕ್ನ ಹತ್ರ ಏನೋ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಏನೊಂದ್ ಲೋಟ ನೀರ್ ತರಿಸ್ಕೊಡ್ಲೇನು? ರಮ್ಯಾ, ಒಂದ್ ಲೋಟ ನೀರ್ ತಗೊಂಬರವ ಇಲ್ಲಿ. ಶಾಂತಕ, ನೀರು ಗೀರು ಎಂತದು ಬೇಡ. ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಹಂಗ್ ಓಡ್ ಬಂದೆ. ಸಮಾಧಾನ ಮಾಡ್ಕೋ, ಹೇಳುವಂತ ಸಮಾಧಾನ ಮಾಡ್ಕೋ. ನಾವ್ ಎಲ್ಲೂ ಹೋಯ್ತಾ ಇಲ್ಲ, ಇಲ್ಲೇ ಇರ್ತೀವಿ. ಅತ್ತೆ ತಗೊಳ್ಳಿ, ನೀರ್ ತಗೊಳ್ಳಿ. ನೀರ್ ಕೇಳಿದ್ರಲ್ಲ. ರಮ್ಯಾ, ಫಸ್ಟ್ ಪುಷ್ಪನ್ ಕೊಡವ ನೀರ. ಪುಷ್ಪನ್ಗೆ ಅಂತಾನೆ ನೀರ್ ತರಿಸಿದ್ದು. ತಗೊಳ್ಳಿ ಅಕ್ಕ, ನೀರ್ ತಗೊಳ್ಳಿ. ಅಪ್ಪ ದೇವ್ರೆ, ಈಗ ಸಮಾಧಾನ ಆಯ್ತು ನನ್ಗೊಂದ್ ಸ್ವಲ್ಪ. ರಮ್ಯಾ, ಸ್ವಾಮಿ ಎತ್ತಾಗೋದ? ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ವಲ್ಲ? ಅವರು ಸಂತಾಗ ಹೋಗೋರತ್ತೆ. ಅದೇ ಅಲ್ಲಿ ಅಂದ್ರೆ ಅವರೆಲ್ಲ ಮನೇಲಿ ಇವತ್ ಮಟನ್ ಹೊಡ್ಸ್ಕೊಂಬತ್ತೀನಿ, ಚೆನ್ನಾಗ್ ಮಟನ್ ಸಾಂಬಾರ್ ಮಾಡ್ಬಿಡು ಅಂತ ಹೇಳ್ತಿದ್ರು. ಅದಕ್ಕೆ ಆಯ್ತು ಕಣ್ರಿ ಅಂತ ಅಂದ್ರೆ ಹಂಗಾಗಿ ಮಟನ್ ತರಕ್ ಹೋದ್ರು. ಅಯ್ಯೋ ಇವನ ನನ್ನ ಮತ್ ಕೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅವನಿಗೆ, ಹಂಗೆ ಹೋಗ್ಬಿಟ್ನಾ. ಏನೋ ಬಿಡಿ ಐತೆ, ಅವ್ರ ಬಾವಂಗೆ ಅವ್ರು ಮಾಡಿಕ್ಬೇಕು ಅಂತ ಆಸೆ ಆಗೈತೆ, ಅದಕ್ಕೆ ತರಕ್ ಹೋದ್ರು. ಬಿಡಿ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಕೋಪ ಅಂತ ಅಲ್ಲ ಕಣಮ್ಮ, ಕೈಮ ಹೊಡ್ಸ್ಕಮ್ಮ ಅಂತ ಹೇಳಿದೆ. ನನಗೆ ಕೈಮ ಸಾಂಬಾರ್ ತಿನ್ನಂಗಾಗಿತ್ತು. ಹಿಂಗ ಈ ನೋಡೋದನ್ನ ನಾನು ತಿಂದಾಗ ಆಯ್ತಿತ್ತಪ್ಪ. ಅಯ್ಯೋ ಶಾಂತಕ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಟನ್ ತತ್ತನ ಮಟನ್ ಸಣ್ಣ ಕಟ್ ಮಾಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಜ್ರ್ ಅಂತ ತಿರ್ಗಿಸ್ಬಿಟ್ರೆ ಮುಗೀತು. ಅದೇ ಕೈಮ ಉಂಡೆ ಮಾಡ್ಕೋಬಹುದು. ಹೌದಾ, ಹಂಗೂ ಮಾಡ್ಬೋದಾ? ಕಣಕ, ನಾನು ಮನೇಲಿ ಒಂದೊಂದ್ಸರಿ ಹಂಗೆ ಮಾಡ್ತೀನಿ. ಸಣ್ಣಗ ಹೆಚ್ಚಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಟ್ರೆ ಅದೇ ಸಾಫ್ಟ್ ಆಗಿ ಬಂದ್ಬಿಡ್ತದ. ಅದ್ರಲ್ಲೇ ಕೈಮ ಉಂಡೆ ಮಾಡ್ಕೊಂಡ್ರಾಯ್ತು. ಹಂಗಾದ್ರೆ ಸರಿ ಬಿಡು, ಅದ್ರಲ್ಲೇ ಮಾಡ್ಕೊಂಡ್ರಾಯ್ತು. ಹೋಗಮ್ಮ ರಮ್ಯ, ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೋಗ್. ಮತ್ತೆ ರಮ್ಯ, ರಮ್ಯ ನೀನ್ ಎಲ್ಲೂ ಹೋಗ್ಬೇಡ, ನೀನು ಇಲ್ಲೇ ಇರು. ಪುಷ್ಪ, ಅವ್ಗ ಒಳಗಡೆ ಕೆಲ್ಸ ಐತೆ ಬಿಡು, ಹೋಗ್ ಕೆಲ್ಸ ಮಾಡ್ಕೊಳ್ಳಿ. ಅಯ್ಯೋ ಅಕ್ಕ, ನಾನು ಹೇಳಕ್ ಬಂದಿರೋ ವಿಷಯನ ಒಂಚೂರು ಕೇಳಿ ಎಲ್ಲಾರು. ಏನ್ ಗೊತ್ತಾ, ಈಗ ಒಂದು ಚೀಟಿ ತರ ಮಾಡ್ತಾವ್ರೆ. ಅದ್ಯಾವ್ದೋ ಒಂದು ಕಂಪ್ನಿ ಹೆಸರು ABC ಕಂಪ್ನಿ ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾವ್ರೆ ಅಂದ್ರೆ, ತಿಂಗಳಿಗೆ 1,000 ರೂಪಾಯಿ ಕಟ್ಟೋದು. ಅದು 20 ತಿಂಗಳು ಕಟ್ಬೇಕು ನಾವು. 20 ಕಂತು 20 ತಿಂಗಳು ಕಟ್ಟಿದ್ರೆ ಅದು ಎಷ್ಟು? 20,000 ಆಯ್ತದಲ್ಲ. ಅದಕ್ಕೆ ಈಗ ನಾವು 1 ತಿಂಗಳು ದುಡ್ಡು ಕಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಪ್ರೈಸ್ ಗಳು ಇಟ್ಟಿರ್ತಾರೆ, ಕಾರು, ಬೈಕು, ಆಮೇಲೆ 1 ಲಕ್ಷದವರೆಗೂ ಒಂದು ಒಡವೆ ಏನಾದ್ರು ಸರಿ, ನೆಕ್ಲೆಸ್, ಚರನು ಏನಾದ್ರು ಸರಿ, ಆಮೇಲೆ ಗೋಲ್ಡ್ ರಿಂಗು, ಡೈಮಂಡ್ ರಿಂಗು, ಆಮೇಲೆ ಇನ್ನು ಏನೇನೋ ಹೇಳಿದ್ರಪ್ಪ, ಇನ್ನು ಏನೇನಿದೆ, ಅಷ್ಟು ನಾನು ಕೊಡ್ತಾರಂತೆ. ಆಮೇಲೆ ನಿಮ್ಗೆ ಅಕಸ್ಮಾತ್ ಏನಾದ್ರೂ ಪ್ರೈಸ್ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ. ಈಗ ನಾನು ಮೊದಲನೇ ತಿಂಗಳು ಕಟ್ಟಿರ್ತೀನಿ, ಆಗ ಮೊದಲನೇ ತಿಂಗಳಲ್ಲಿ ನಂದು ಲಕ್ಕಿ ಡ್ರಾ ಅಂತ ಮಾಡ್ತಾರೆ. ನಮ್ದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ ಎಲ್ಲ ಹಾಕಿಸ್ಬಿಟ್ಟು ಆ ನಂಬರ್ ಎತ್ತಿಸ್ತಾರೆ. ಆವಾಗ ಅದ್ರಲ್ಲಿ ಏನಾದ್ರೂ ನಮ್ ನಂಬರ್ ಬಂದ್ರೆ ನಮ್ಗೆ ಪ್ರೈಸ್ ಬರುತ್ತೆ. ಅದು ಕಮ್ಮಿದಲ್ಲ ಕಣಕ್ಕ, ಎಲ್ಲ ಲಕ್ಷ ರೂಪಾಯಿ ಮೇಲೆ ಇರ್ತದೆ. ಅದು ಪ್ರೈಸ್ ಬರುತ್ತೆ. ಪ್ರೈಸ್ ಬಂದ್ರೆ ಇನ್ 20 ಕಂತ ಏನೈತೆ ಅದು ನಾವು ಕಟ್ಟಂಗೆ ಇಲ್ಲ. ಇನ್ನ 20 ಅಲ್ಲ 19 ಉಳಿತಲ್ವಾ, ಅದನ್ನ ಕಟ್ಟಂಗೆ ಇಲ್ಲ. ಪ್ರೈಸ್ ತಗೊಂಡ್ ಮನೇಲಿರೋದಷ್ಟೇ. ಅಕಸ್ಮಾತ್ ಕೊನೆವರೆಗೂ ನಮ್ದು ಹೆಸರು ಬರ್ಲೇ ಇಲ್ವಾ ಲಕ್ಕಿ ಡ್ರಾನಲ್ಲಿ, ಕೊನೆಯಲ್ಲಿ 20,000 ಕಟ್ಟಿರ್ತೀವಲ್ಲ, 21,000 ಮೇಲ್ಪಟ್ಟಂಗೆ ಎಲ್ಲಾನು ಐಟಮ್ಗಳು ಇರ್ತವೆ. ಸೋಫಾ ಸೆಟ್ ಇರ್ಬೋದು, ಆಮೇಲೆ ಬೀರು, ಮಂಚ, ಆಮೇಲೆ ಇದು ಪಾತ್ರೆ ತೊಳೆಯೋ ಮಿಷಿನ್ ಬರ್ತದಲ್ಲಕ್ಕ, ಮಿಷಿನ್ನು, ಆಮೇಲೆ ಸೈಕಲ್, ಗೇರ್ ಸೈಕಲ್, ಎಲೆಕ್ಟ್ರಿಕ್ ಚಾರ್ಜ್ ಮಾಡೋ ಅಂತದ್ದು ಗೇರ್ ಸೈಕಲ್, ಆಮೇಲೆ ಸ್ಕೂಟಿ, ಇದೆಲ್ಲಾನು ಇಟ್ಟಿರ್ತಾರೆ. ನಾವು ಅದ್ ಏನಿದೆ ಆ ದುಡ್ಡಿಗೆ 20,000 ಮೇಲ್ಪಟ್ಟಂಗೆ ಏನಿರುತ್ತೆ ಅದರಲ್ಲಿ ಪ್ರೈಸ್ ಮನಿನಲ್ಲಿ
ತಗೋಬಹುದು. ಹಂಗೆ ಒಂದು ಲಕ್ಕಿ ಡ್ರಾ ಅಂತ ಮಾಡ್ತಾವ್ರೆ ನಮ್ಮೂರಲ್ಲಿ. ನಮ್ಮ ಅಣ್ಣ ಹೇಳ್ದ, ನೋಡು ನಿನ್ ಕಡೆಯಿಂದ ಎಷ್ಟ್ ಜನ ಸೇರಿಸ್ತೀಯ ಸೇರ್ಸು, ನೀನು ಸೇರ್ಕೋ ನೋಡು, ಸುಮ್ನೆ ಎಲ್ಲೋ ದುಡ್ಡು ಹಾಕ್ತೀಯ ಮಾಡ್ತೀಯ, ನಿನ್ಗೇನು ಇನ್ಕಮ್ ಇರಕ್ಕಲ್ಲ, ಇದ್ನಾರು ಮಾಡ್ಕೊಂಡ್ರೆ ಮನೆಗೊಂದ್ ಬಂಡವಾಳ ಅಂತ ಬರ್ತದೆ ಅಂತವ. ಅಕ್ಕ ನೀವ್ ಹೇಳ್ತಿರೋದ್ ನಿಜನಾ? ರಮ್ಯಾ, ನಮ್ಮೂರಲ್ಲಿ ಆಗ್ಲೇ ಸುಮಾರು ಜನ ಕಟ್ಟೋರಂತೆ. ಅದಕ್ಕೆ ನಮ್ಮ ಅಣ್ಣ ನನಗೆ ಹೇಳ್ದ, ನಾನು ನಮ್ಮೂರಲ್ಲಿ ಕೆಲವ್ರನ್ನ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೀನಿ. ನೀವು ಸೇರ್ಕತ್ತೀರ ನೋಡಿ, ಸುಮ್ನೆ ದುಡ್ಡು ಇಟ್ಬಿಟ್ಟು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಅಲ್ಲೇ ಹಾಕಿದ್ರೆ ಒಂದ್ ಬಂಡವಾಳ ಬರ್ತದಲ್ಲ, ನಮ್ ದುಡ್ಡು ನಮಗ್ ಬಂತಲ್ಲ, ಮೋಸ ಏನು ಆಗದೇ ಇಲ್ವಲ್ಲ. ಅಲ್ಲ ಕಣೆ ಪುಷ್ಪ, ನೀನೇನೋ ಹೇಳ್ತೀಯ ಕಟ್ಬಿಡಿ ಹೇಳ್ತವ, ಆಮೇಲೆ ಮೋಸ ಗೀಸ ಮಾಡ್ಬಿಟ್ರೆ ಅವರು ಅದ್ ಯಾವ ಕಂಪ್ನಿನೋ ಏನೋ, ಆಮೇಲೆ ಮೋಸ ಗೀಸ ಆಗ್ಬಿಟ್ರೆ ಕಟ್ಟಿರೋ ದುಡ್ಡು ಹೋಯ್ತ ತಾನೆ. ನೀ ಹಂಗೆ ಯಾಕೆ ಯೋಚನೆ ಮಾಡಕ್ ಹೋಯ್ತಿಯಕ್ಕ? ಈಗ ಅಕಸ್ಮಾತ್ ಒಂದ್ ವಾರ ಅಂತೀನಿ ನೋಡು, 1 ತಿಂಗಳು 2 ತಿಂಗಳು ಕಟ್ಟಿದೆ ಅನ್ಕೋ, ಲಕ್ಕಿ ಡ್ರಾ ಮಾಡಿ ನಿನ್ ಹೆಸರು ಬಂದೇ ಬಿಡ್ತು, ಬಂತಲ್ಲ ಪ್ರೈಸು. ಅಯ್ಯೋ, ಎಲ್ಲ ಲಕ್ಷ ರೂಪಾಯಿ ಮೇಲೆ ಪ್ರೈಸ್ಗಳಿರೋದು, ಬೈಕು, ಸ್ಕೂಟಿ, ಕಾರು, ಏನ್ ಹೇಳ್ತೀಯಕ್ಕ? ಅವೆಲ್ಲನೂ ಪ್ರೈಸ್ ಕೊಡ್ತಾರೆ, ಚಿನ್ನನೂ ಕೊಡ್ತಾರೆ ಅಂತೀನಿ ನೋಡು. ಇದೊಂದ್ ಚಾನ್ಸು, ಏನಾದ್ರೂ ಲಕ್ಕಿದ್ದು ನಿನ್ ಹೆಸರು ಬಂದ್ಬಿಡ್ತು ಅಂತ ಅಂದ್ರೆ ಆಗ ನಿನ್ಗೆ ಲಾಭ ತಾನೇ. ಕಣೆ ಪುಷ್ಪ, ನೀನ್ ಹೇಳ್ತಿರೋದು ಕರೆಕ್ಟ್ ಆಗೈತೆ. ನೋಡ್ತೀನಿ ಹಂಗಾರೆ, ನನ್ ಮಗಂಗೆ ಫೋನ್ ಮಾಡಿ ಕೇಳ್ತೀನಿ, ಹಿಂಗೈತೆ ಕಣೋ ಸೇರ್ಕತೀನಿ ಅಂತವ. ತಿಂಗಳಿಗೆ 1,000 ರೂಪಾಯಿ ಕಟ್ಟದ? ಕನಕ, ತಿಂಗ್ಳಿಗೆ 1,000 ರೂಪಾಯಿ ಕಟ್ಟೋದು. ನಿಂದು ಆಧಾರ್ ಕಾರ್ಡ್ ಕೊಡ್ಬೇಕು, ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅವರು 1,000 ರೂಪಾಯಿ ಕಟ್ಟದ್ಮೇಲೆ ನಿನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಂಡು ನಿಂಗೊಂದು ನಂಬರ್ ಕೊಡ್ತಾರೆ. ತಿಂಗಳು ಆ ನಂಬರ್ ಅಲ್ಲಿ ಲಕ್ಕಿ ಡ್ರಾ ಮಾಡ್ತಾರೆ. ಎಲ್ಲಾರ್ದು ಎಷ್ಟ್ ಜನ ಸೇರ್ಕೊಂಡಿರ್ತಾರೆ ಅವ್ರೆಲ್ಲಾರ್ದು ನಂಬರ್ ಹಾಕಿ ಲಕ್ಕಿ ಡ್ರಾ ಮೂಲಕ ಎತ್ತಾರೆ. ಆಗೇನಾದ್ರೂ ನಿನ್ ನಂಬರ್ ಬಂತು ಅಂದ್ರೆ ಹೊಡಿತು ನಿನಗ್ ಲಾಟ್ರಿ ಅಂತಾನೆ ಅರ್ಥ. ಅಕಸ್ಮಾತ್ ನಿನ್ ಹೆಸರು ಕೊನೆವರೆಗೂ ಬರ್ಲೇ ಇಲ್ವಾ, ನಿನ್ ದುಡ್ಡುಗಂತೂ ಮೋಸ ಇಲ್ಲ. 20,000 ಕಟ್ಟಿರ್ತೀಯ, 21,000 ಮೇಲ್ಪಟ್ಟಂಗೆ ಎಲ್ಲ ಪ್ರೈಸು ಅಂತ ಅಲ್ಲ, ನೀನ್ ತಗೋಬಹುದು ಹೋಗಿ. ಹಂಗೆ ನಿನ್ಗೇನು ಲಾಸ್ ಆಗೋದಿಲ್ಲ ನೋಡಕ್ಕ. ಅಲ್ಲ, ನೀನ್ ಹೇಳ್ತಾರೋದ್ ಒಂಥರ ಚೆನ್ನಾಗೈತಲ್ವಾ? ಅಲ್ಲ, ನಾನು ಮನೆಗೆ ಸೋಫಾ ಸೆಟ್ ತಗೋಬೇಕು ಅಂತ ಬಹಳ ದಿನದಿಂದ ಅನ್ಕೋತಾ ಇದ್ದೆ. ಈಗ ಮಗಳು ಮದ್ವೆ ಮಾಡ್ಬೇಕು ಅಂತಿದ್ದೀನಿ. ನೆಂಟ್ರ ಮೇಲರು ಬಂದರು ಹೋದರು, ಬಂದ ಕುತ್ಕೊಳಕ್ ಒಂದ್ ಸೋಫಾ ಬೇಡವೇನೆ? ನಮ್ಮನೆಯವ್ರಿಗೆ ಹೇಳಿದ್ರೆ ತಂದ್ಕೊಡಕಲ್ಲ, ಏನಕ್ಕೆ ಈ ಹಳೆ ಮನೆಗೆಲ್ಲವ ಅಂತಾರೆ. ಅದಕ್ಕೆ ನಾನು ಹೆಂಗದೆ ತಿಂಗಳು ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು 1,000 ಕಟ್ಕೊಂಡು ಹೋಗ್ಬಿಡ್ತೀನಿ, ಕೊನೆಯಲ್ಲಿ ಸೋಫಾ ಸೆಟ್ ತಗೋಬೋದಲ್ವಾ? ಕನಕ ತಗೋಬಹುದು. ಅಯ್ಯೋ ದೇವ್ರೆ, ನಮ್ಮೂರಲ್ಲಿ ಹಿಂಗೆ ಮಾಡ್ಕೊಂಡು ಎಷ್ಟ್ ಜನ ಏನೇನೋ ತಗೊಂಡಾರ ಗೊತ್ತಾ? ಅದಕ್ಕೆ ನಾನೇನ್ ಅನ್ಕೊಂಡಿದ್ದೀನಿ ಗೊತ್ತಾ, ಈ ಪಾತ್ರೆ ತೊಳೆ ಮಿಷಿನ್ ಬರ್ತದಲ್ಲ, ಅದನ್ನ ತಗೊಂಬಿಡೋಣ ಅಂತಿದ್ದೀನಿ. ಅಯ್ಯೋ, ನಮ್ಮನೆ 3 ಹೊತ್ತು 3 ಗಾಡಿ ಪಾತ್ರೆ ಬಿದ್ದಿರ್ತವೆ, ಸಂದು ಕಾಫಿ ಮಾಡು, ಟೀ ಮಾಡು, ಅದ್ ಮಾಡು ಇದ್ ಮಾಡು ಅನ್ಕೊಂಡು. ಹೆಂಗೋ ಅದನ್ನ ತಗೊಂಡ್ಬಿಟ್ರೆ ನನಗ್ ಪಾತ್ರೆ ತೊಳೆ ಕೆಲ್ಸನೇ ತಪ್ತದೆ. ಅತ್ತೆ ನಾವು ಹಾಕನಕನತ್ತೆ. ಅಯ್ಯೋ, ಹಾಕನ ಅಂತಂದ್ರೆ ದುಡ್ಡಲ್ಲಿಂದ ಬರ್ತದವ? ನಿಮ್ಮ ಮಾವ ನೋಡಿದ್ರೆ ಮೊದ್ಲೇ ಜಿಕ್ಮಿ ಚಟ್ಟಿ, ಯಾವ್ದಕ್ಕೂ ದುಡ್ಡು ಬಿಚ್ಚಕ್ಕಲ್ಲ. ತಿಂಗ್ಳಿಗೆ 1,000 ರೂಪಾಯಿ ಎಲ್ಲಿಂದ ತಂದು ಕಟ್ತೀಯ ಹೇಳು? ಅತ್ತೆ, ನೀವು ಹಾಕನ ಅಂತಂದ್ರೆ ನಿಮ್ ಮಗ ಒಪ್ಕೋತಾರೆ, ಅದೇ ನಾನ್ ಹೇಳಿದ್ರೆ ಹಂಗೆ ಹಿಂಗೆ ಅಂತಾರೆ. ನೀವೇ ಒಂದ್ ಮಾತು ಹೇಳಿ ಅತ್ತೆ. ಅಯ್ಯೋ, ಇದಕ್ಕೆಲ್ಲ ಒಪ್ಕೋತಾನೇನವ? ನೋಡಂತವ, ಒಂದ್ ಮಾತು ಹೇಳ್ತೀನಿ ನೋಡಪ್ಪ, ಹಿಂಗೈತೆ, ಹಾಕದಿದ್ರೆ ಹಾಕು ಅಂತವ. ಹಾಕದಿದ್ರೆ ಹಾಕು ಅಂತ ಅಲ್ಲ ಕಣತ್ತೆ, ಹಾಕ್ಲೇಬೇಕು ಅಂತ ಹೇಳಿ ಅತ್ತೆ, ಪ್ಲೀಸ್ ಅತ್ತೆ. ನೀನ್ ಯಾವ್ದಲ್ಲಾದ್ರೂ ಏನಾದ್ರೂ ವಸ್ತು ತರ್ಬೋದಲ್ಲ ಅತ್ತೆ ಮನೆಗೆ? ಸರಿ ಆಯ್ತು ಬಿಡು, ಬರ್ಲಿ ಅವನು ಹೇಳ್ತೀನಿ. ಸರಿ, ಈಗ್ಲಾದ್ರೂ ಹೋಗಿ ಮಟನ್ ಸಾಂಬಾರ್ಗೆ ರೆಡಿ ಮಾಡ್ಕೋಗು. ಗೀತನೂ ಆದಿತ್ಯನೂ ಬರ್ತಾರೆ ನೀನು. ಸರಿ ಅತ್ತೆ, ಆಯ್ತು. ಇನ್ನೇನಮ್ಮ, ಈಗ ನನ್ ಸೊಸೆನ ಹಾಕನ ಅಂತ ಹಠ ಹಿಡ್ದು ಕೂತಾಯ್ತು. ಇನ್ನೇನು ಅವಳು ಹಠ ಹಿಡ್ದವಳೆ ಅಂತ ಅಂದ್ರೆ ನಂದೊಂದು ಹಾಕಿಸ್ಬಿಡತ್ತೆಗೆ. ಇನ್ನೇನ್ ಪಾರಕನು ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ತೀನಿ ಅಂತ ಅಂದವಳೆ. ಆದ್ರೆ ಮೋಸ ಗೀಸ ಆಗ್ಬಾರ್ದು. ಅಯ್ಯೋ, ಸುಮಾರು ಜನ ಹಾಕೋರ್ ಬಿಡಕ್ಕ, ಏನ್ ಮೋಸ ಆಗಕ್ಕಲ್ಲ. ಹೆಂಗೋ ನಿಮ್ಮಿಬ್ರದ್ದು ಒಂದೊಂದ್ ಆಯ್ತಾ, ಎಲ್ಲರಿಗೂ ಹೇಳ್ಕೊಂಡ್ ಬಂದ್ಬಿಡ್ತೀನಿ, ಎಷ್ಟ್ ಜನ ಹಾಕ್ತಾರೋ ಹಾಕ್ಲಿ. ಅಲ್ಲ ಕಣೆ, ನೀನು ಓಡಾಡಿ ಎಲ್ಲರ ಹತ್ರ ಹಾಕ್ಸಿದ್ರೆ ನಿನ್ಗೇನ್ ಲಾಭ? ಅಕ್ಕ, ನಿಮ್ಮ ಹತ್ರ ಅಂತ ಹೇಳ್ತಾ ಇದೀನಿ, ಬೇರೆ ಯಾರ ಹತ್ರನೂ ಹೇಳಕ್ ಹೋಗ್ಬಿಡಿ. ನಾನು 5 ಜನ ಏನಾದ್ರು ಸೇರ್ಸಿದ್ರೆ 1 ವಾಚ್ ಕೊಡ್ತಾರೆ. 25 ಜನ ಸೇರ್ಸಿದ್ರೆ ಅದೇ ಸ್ಮಾರ್ಟ್ ವಾಚ್ ಅಂತ ಬರ್ತವಲ್ಲ, ಹಿಂಗ್ ಗೊತ್ತಿದ್ರೆ ಫೋನ್ ಎಲ್ಲ ರಿಸೀವ್ ಮಾಡೋದೆಲ್ಲ ಇರ್ತದಲ್ಲ, ಅಂತ ವಾಚ್ ಕೊಡ್ತಾರಂತೆ ಕನಕ. ಅದಕ್ಕೆ ಎಲ್ಲಾನು ಸೇರ್ಸಕ್ ಓಡಾಡ್ತಿರೋದು. ಬಲ ಇದೆಯಾ ಬಿಡ ನೀನುವೆ. ನಮ್ನೆಲ್ಲ ಸೇರಿಸ್ಬಿಟ್ಟು ನೀನು ವಾಚಿಸ್ಕೊಳ್ಳೋಣ? ಅಯ್ಯೋ ಅಕ್ಕ, ನಂದು ಹಾಕಿದೀನಿ ಕನಕ, ನಾನು ಒಬ್ಳು ಮೆಂಬರ್ ಆಗಿದ್ದೀನಿ. ಸರಿ ಆಯ್ತು ಬಿಡಿ, ಇನ್ನು ಎಷ್ಟ್ ಜನಕ್ಕೆ ಹೇಳ್ಬೇಕು ನಾನು. ನಿಮ್ಮಂಗೆ ಎಲ್ಲರೂ ತಗತೀನಿ ಅಂತ ಒಪ್ಬಿಟ್ರೆ ಅಯ್ಯೋ ನನ್ಗೊಂದು ವಾಚ್ ಬಂದ್ಬಿಡ್ತದೆ. ನೋಡ್ಬರಕ್ಕ, ಅಲ್ಲ ಇವ್ರು ನಾವು ದುಡ್ಡು ಕಟ್ಟಿದಕ್ಕಿಂತ ಜಾಸ್ತಿ ದುಡ್ಡು ಐಟಮ್ ಕೊಟ್ರೆ ಇವ್ರಿಗೇನ್ ಲಾಭ ಬರ್ತದೆ? ಯಾಕೆ ಮಾಡ್ತಾ ಇರ್ಬೋದು? ಅಯ್ಯೋ ಶಾಂತಕ್ಕ, ಲಾಭ ಇಲ್ಲದೆ ಯಾರು ಏನ್ ಮಾಡ್ತಾರೆ ಹೇಳು? ನನ್ಗೇನೋ ಇದ್ರಲ್ಲಿ ಡೌಟ್. ಅದ್ ಹೆಂಗೆ ನಮ್ ಕಟ್ಟಿದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾರಂತೆ? ಅದನ್ನು 20 ತಿಂಗಳು ಅಂತ ಅಂದ್ರೆ 1.5 ವರ್ಷ ಆಯ್ತು.
1.5 ವರ್ಷ ಇಲ್ಲಿ 1.5 ವರ್ಷಕ್ಕೂ ಜಾಸ್ತಿನೇ ಆಯ್ತು. ಅಲ್ಲಿವರೆಗೂ ಸುಮ್ಮನೆ ದುಡ್ಡು ಕೊಡೋಕಲ್ವಾ? ಅವ್ರು ಅದನ್ನ ಬೇರೆ ಬೇರೆ ಕಡೆ ಬಂಡವಾಳ ಮಾಡ್ಕೊಂಡು ಲಾಭ ತೆಗಿತಾರೆ ಕಂಚಾಂತಕ. ಅದಕ್ಕೆ ಮತ್ತೆ ದುಡ್ಡು ಎತ್ತುತ್ತಾ ಇರೋದು. ಓಹೋ, ನೀನ್ ಹೇಳಿದ್ದು ಕರೆಕ್ಟು. ನಾವಿಬ್ರು ಕಟ್ಟಿದ್ರೆ 2,000. ಓ, ಗೊತ್ತಾಯ್ತು. ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಇವ್ರು ಬೇರೆ ಕಡೆ ಬಿಟ್ಬಿಟ್ಟು ಲಾಭ ಮಾಡ್ಕೊಳ್ಳೋದು. ಅದ್ರಲ್ಲಿ ಅಷ್ಟ ಇಷ್ಟ ಸೇರಿಸಿ ನಮಗ್ ಕೊಡೋದು. ಸದ್ಯ ಹೆಂಗಾರು ಮಾಡ್ಕೊಳ್ಳಿ ಅವರು. ನಮ್ ದುಡ್ಡು ನಮಗ್ ಬಂದ್ಬಿಟ್ರೆ ಸಾಕು, ಮೋಸ ಆಗ್ದಂಗೆ. ಸರಿ ಕಣಕ, ಆಯ್ತು, ಬರ್ತೀನಿ. ಇರ್ತಾರಕ್ಕ, ಹೋಗುವಂತೆ. ಅಯ್ಯೋ ಇಲ್ಲ ಕಣಕ, ನನ್ ಮಗಳು ಅದೇನ್ ಮಾಡ್ತಾಳೋ ನೋಡ್ತೀನಿ.